ನಮಸ್ತೆ ಎಲ್ಲರಿಗೂ. ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ. ಇವತ್ತು ಬ್ಯಾನರ್ ಕೂಡ ನೋಡಿದ್ರಿ ಅಲ್ವಾ ಏನಿದೆ ಅಂತ. ಸೊ ನಾರ್ಮಲ್ ಡೆಲಿವರಿ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೂ ಸ್ವಂತ ಆಗಿರೋಂಥ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಆಗಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಡೆಲಿವರಿ ಈಗಿನ ಹುಡುಗಿಯರು ಅಂದರೆ ಇವಾಗ ಯಾರು ಕನ್ಸೀವ್ ಆಗ್ತಿದ್ದಾರೋ ಅವರೆಲ್ಲ ಆಲ್ಮೋಸ್ಟ್ ಸಿ ಸೆಕ್ಷನು ಇಲ್ಲ ಆಪ್ರೇಷನ್ ಅಂತ ಮಾಡಿಸ್ಕೊಂಬಿಡೋಣ ಅಂತೆಲ್ಲ ಯೋಚನೆ ಮಾಡ್ತಾರೆ. ಪೇನ್ಲೆಸ್, ಬೇಗ ಆಗೋಗುತ್ತೆ, ನಮಗೇನು ಗೊತ್ತಾಗೋದಿಲ್ಲ, ಹೇಗೆ ಡೆಲಿವರಿ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತೆಲ್ಲ ಯೋಚನೆ ಮಾಡಿ ಅವ್ರಿಗೆ ಅವರು ಏನೋ ನೋವು ಮಾಡ್ಕೊಳ್ಬಾರ್ದು ಅನ್ನೋ ರೀತಿ ಕಂಫರ್ಟಬಲ್ ಆಗಿ ನಮಗೆ ಡೆಲಿವರಿ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಅದು ತಪ್ಪಲ್ಲ. ನನಗೂ ಒಂದು ಕ್ಷಣ ಹಂಗೆ ಅನಿಸಿತ್ತು ಅಷ್ಟೇ. ಬಟ್ ನಾನು ಅದನ್ನು ಯೋಚನೆ ಕೂಡ ನಾನು ಮಾಡಿರಲಿಲ್ಲ. ನಾನು ಆಲ್ಮೋಸ್ಟ್ ನನಗೆ ಕನ್ಸೀವ್ ಆದಾಗಲಿಂದ ಡೆಲಿವರಿ ತನಕನೂ ನನಗೆ ಡಾಕ್ಟರ್ ಕೂಡ ನನಗೆ ಸಜೆಸ್ಟ್ ಮಾಡಿದ್ದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತಲೇ ಹೇಳಿದ್ದು. ಸೊ ಹಂಗಾಗಿ ನಾನು ಅದು ಮೆಂಟಲಿ ನಾನು ಪ್ರಿಪೇರ್ ಕೂಡ ಆಗ್ತಾ ಇದ್ದೆ. ಬಟ್ ಅದ್ರ ಬಗ್ಗೆ ಜಾಸ್ತಿ ಕೂಡ ನಾನೇನು ಯೋಚನೆ ಮಾಡೋಕ್ಕೇನು ಹೋಗ್ತಾ ಇರಲಿಲ್ಲ. ಆದರೆ ಈಗಿನ ಮಕ್ಕಳು ಆ ಥರ ಅಲ್ಲ. ಅವರು ಡೆಲಿವರಿ ಅವರು ಕನ್ಸೀವ್ ಆಗಿದ ತಕ್ಷಣ ಫುಲ್ ಡೆಲಿವರಿ ತನಕನೂ ಯೋಚನೆ ಮಾಡಿಬಿಟ್ಟಿರ್ತಾರೆ. ನನಗೆ ಹೇಗೆ ನಾನು ಡೆಲಿವರಿ ಮಾಡ್ಕೊಳ್ಬೇಕು, ಹೇಗೆ ನಾನು ಪೇಯ್ನ್ ಇಲ್ದಿರ ಡೆಲಿವರಿ ಮಾಡ್ಕೊಳ್ಬೇಕು ಅಂತಲೇ ಯೋಚನೆ ಮಾಡಿಬಿಟ್ಟಿರ್ತಾರೆ. ಅದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನನ್ನ ಪ್ರಕಾರ ಆಪ್ರೇಷನ್ ಆಗಿ ಈ ಸಿ ಸೆಕ್ಷನ್ ಅಂತಂದರೆ ನಾನು ಎರಡೆರಡು ಪದ ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಅಷ್ಟೇ. ಬಟ್ ಸೇಮ್ ಎಲ್ಲ ಒಂದೇ ಮೀನಿಂಗೇ. ಏನಕ್ಕೆ ಆಪ್ರೇಷನ್ ಮಾಡಿಸ್ಕೊಳ್ತೀನಿ, ನನಗೆ ನಾರ್ಮಲ್ ಡೆಲಿವರಿ ಬೇಡ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಹೇಳೋದೇನಂತಂದರೆ, ದ ಬೆಸ್ಟ್ ಈಸ್ ನಾರ್ಮಲ್ ಡೆಲಿವರಿ. ತುಂಬಾ ಅದು ಕಂಫರ್ಟ್ ಅನ್ನೋಕ್ಕೆ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಪೇಯ್ನ್ ಆಗುತ್ತೆ. ಅಂತಂದರೆ ಇದನ್ನು ನಮಗೆ ತಡೆಯೋಂಥ ಒಂದು ಶಕ್ತಿ ಮತ್ತು ನಾವು ಮೆಂಟಲಿ ಸ್ಟ್ರಾಂಗಾಗಿ ಪ್ರಿಪೇರ್ ಆಯಿತು ಅಂತಂದರೆ ಇದು ಕಷ್ಟನೇ ಅಲ್ಲ. ಆಮೇಲೆ ಇದು ಹೈಟಾಗಿರೋರಿಗೆ ಮಾತ್ರ ಆಗುತ್ತೆ, ಕುಳ್ಳಗಿರೋರಿಗೆ ಆಗೋದಿಲ್ಲ. ದಪ್ಪ ಇದ್ದೀವಿ ನಾವು, ಆಗೋದಿಲ್ಲ. ಆಮೇಲೆ ಡಾಕ್ಟ್ರು ಕೂಡ ಹೇಳ್ತಾರೆ ಲಾಸ್ಟ್ ಮಿನಿಟಲ್ಲಿ ಇದು ಮಗು ಹಿಂಗೆ ತಿರುಗಿಬಿಟ್ಟಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಎಷ್ಟೊಂದು ಹಲವಾರು ಕಾರಣಗಳು ಕೂಡ ಹೇಳ್ತಾರೆ. ಬಟ್ ನನ್ನ ಸಜೆಷನ್ ಏನಂತಂದರೆ, ಬೆಸ್ಟ್ ಅಂತಂದರೆ ನೀವು ನಾರ್ಮಲ್ ಡೆಲಿವರಿಗೆ ಹೋಗುವಂಥದ್ದು. ಇದಕ್ಕೆ ಪ್ರಿಕಾಷನ್ಸ್ ನೀವೇನು ತೊಗೊಳ್ಬೇಕು ಅಂತಂದ್ರೇ, ಆಲ್ಮೋಸ್ಟ್ ಒಂದು 5 ಮಂತ್ಸ್ ಆದಮೇಲೆ ನಮಗೆ ರೆಸ್ಟ್ ಹೇಳಿರ್ತಾರೆ. ಇವಾಗ ಜಾಸ್ತಿ ಹೇಳೋದೆ, ಕನ್ಸೀವ್ ಆಗಿದ ತಕ್ಷಣ ನೀವು 3 ತಿಂಗಳು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇದ್ಬಿಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು. ಓಕೆ, ಅದನ್ನು ನಾವು ತೊಗೊಳ್ಳೋಣ. ಯಾಕಂತಂದರೆ ತುಂಬ ನಾವು ಆವಾಗಿನ ಕಾಲದವ್ರ ಥರ ತುಂಬ ಸ್ಟ್ರಾಂಗ್ ಆಗೂ ಇಲ್ಲ ನಾವು. ಓಕೆ, ಅದನ್ನು ನಾವು ಕನ್ಸಿಡರ್ ಮಾಡೋಣ. ಸ್ವಲ್ಪ ನಾವು ರೆಸ್ಟಲ್ಲಿ ಮಾಡೋಣ. ಓನ್ಲಿ 3 ಮಂತ್ಸ್ ಅಲ್ದಿರೋ 4 ಮಂತ್ಸ್ 5 ಮಂತ್ಸ್ ತನಕನೂ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಓಡಾಡೋದು ಎಲ್ಲ ನಾವು ಕಂಫರ್ಟಬಲ್ ಆಗಿ ಇರುತ್ತೆ. ಯಾಕಂದರೆ ನಾವು ಅಷ್ಟು ಸುಸ್ತೇನಾಗಿರೋದಿಲ್ಲ. 5 ಮಂತ್ಸ್ ಆದಮೇಲೂ ಕೂಡ ಓಡಾಡ್ಬೋದು. ಆಚೆ ಈಚೆ ನಾವು ಶಾಪಿಂಗ್ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಓಡಾಡ್ತೀವಿ, ಎಲ್ಲ ಮಾಡ್ತೀವಿ. ಟ್ರಾವೆಲ್ ಕೂಡ ಅಲ್ಪ ಸ್ವಲ್ಪ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಾನು ಹೇಳೋದೇನಂತಂದರೆ, ಇದರಿಂದ ನಿಮಗೆ ಬೆನಿಫಿಟ್ ಕೂಡ ತುಂಬಾ ಜಾಸ್ತಿ ಇದೆ. ನೀವು ಮನೆಯಲ್ಲೇ ವಾಕಿಂಗ್ ಮಾಡ್ಬೋದು. ಈವ್ನಿಂಗ್ ಒಂದು ಸತಿ ಊಟ ತಿಂದಿದ ತಕ್ಷಣ ನೀವು ಮತ್ತೆ ಮಲ್ಗಕ್ಕೆ ಹೋಗ್ಬೇಡಿ, ಸ್ವಲ್ಪ ವಾಕ್ ಮಾಡಾದಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆಮೇಲೆ ಸ್ವಲ್ಪ ಎಕ್ಸಸೈಸಸ್ ಮಾಡಿ. ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸಸೈಸಸ್ ಮಾಡಿ. ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅದರಿಂದ. ಆಮೇಲೆ ನಿಮಗೆ ಯಾವುದೇ ರೀತಿ ಮುಂದೆ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಬೆನ್ನೋವಾಗಲಿ, ಒಂದು ಕೆಲಸ ಮಾಡೋಕ್ಕಾಗಲ್ಲ, ಒಂದು ಭಾರ ಎತ್ತಕ್ಕಾಗಲ್ಲ, ಆ ಥರ ಎಲ್ಲ ನಮ್ಗೆ ಯಾವುದೂ ತೊಂದರೆ ಬರೋದಿಲ್ಲ.
ಆಮೇಲೆ ನೀರು ಚೆನ್ನಾಗಿ ಸ್ವಲ್ಪ ಬಿಸಿನೀರು ಕುಡಿಬೇಕು. ಪ್ರತಿ ಸತಿ ಊಟ ಆದಮೇಲೂ ಸ್ವಲ್ಪ ಬಿಸಿನೀರು ಕುಡಿಬೇಕು. ಆಮೇಲೆ ನೈಟ್ ಹೊತ್ತಂತಂತೂ ಮಿಸ್ ಮಾಡಲೇಬಾರ್ದು. ನಾವು ಬೆಳಗಿನ ಸಂಜೆ ತನಕ ಏನಾದರೂ ಒಂದು ಜಿಡ್ಡಿನಾಂಶ ತಿಂದಿರ್ತೀವಿ, ಇಲ್ಲ ಅಂತ ಅಂದರೆ ಹೊರಗಡೆ ಫುಡ್ ತಿಂದಿರ್ತೀವಿ. ಅದೆಲ್ಲ ನಮಗೆ ಸ್ವಲ್ಪ ಓವರ್ಕಮ್ ಆಗಿ ಸ್ವಲ್ಪ ಕ್ಲೀನ್ ಆಗಬೇಕು ಹೊಟ್ಟೆ ಅಂತ ಅಂದರೆ ನಾವು ಸ್ವಲ್ಪ ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿದು ವಾಕ್ ಮಾಡಬೇಕು. ಇದರಿಂದ ಇದಿಷ್ಟು ಬಿಟ್ಟರೆ ನಮಗಿನ್ನೇನು ತೊಂದರೆ ಬರೋದಿಲ್ಲ. ಆಮೇಲೆ ಭಯ ಬಿಡಬೇಕು. ಮೇನ್ ಥಿಂಗ್ ಭಯ. ನನಗೆ ಅಯ್ಯೋ ನನ್ನ ಆ ನೋವು ತಡೆಯೋಕ್ಕಾಗೋದಿಲ್ಲ, ಅದೆಲ್ಲ ನಾವು ಮನಸ್ಸಿಂದ ಫಸ್ಟ್ ತೆಗೆದಾಕಬೇಕು. ಅದೆಲ್ಲ ತೆಗೆದಾಕಿದ್ರೆ ನಾವು ಯಾವಾಗ ಮೆಂಟಲಿ ಸ್ಟ್ರಾಂಗ್ ಆಗ್ತೀವೋ ಆವಾಗಲೇ ನಾವು ಈ ಆಪ್ರೇಷನ್ ಮಾಡಿಸ್ಕೊಳ್ತೀವಿ, ಸೆಕ್ಷನ್ ಅದೆಲ್ಲ ನಮಗೆ ಥಾಟ್ಸೇ ಬರೋದಿಲ್ಲ. ಆಮೇಲೆ ಈಗ ಯಾರೂ ಅಷ್ಟು ಮೆಂಟಲಿ ವೀಕ್ ಆಗಿರಲ್ಲ. ನಾವು ಇಂಥ ಕೆಲಸ ನಾವು ಮಾಡ್ತೀವಿ ಅಂತ ಅಂದರೆ ನಾವು ಮಾಡೇ ಮಾಡ್ತೀವಿ. ಸೊ ಅದೊಂದು ನಾನು ನಿಮಗೆ ಎಲ್ಲರಿಗೂ ಈಗ ನೆಕ್ಸ್ಟ್ ಕನ್ಸೀವ್ ಆಗ್ತಾ ಇರೋವಂಥವ್ರಿಗೆ, ಇಲ್ಲ ಆಗಿರೋರಿಗೆ, ಡೆಲಿವರಿ ಆಗಬೇಕಾಗಿರೋರಿಗೆ ಎಲ್ಲರಿಗೂ ನಾನು ಹೇಳೋದೇನಂತಂದರೆ ನಾನಂತಂದರೆ ಮೇಯ್ನ್ ನನ್ನ ಸಜೆಷನ್ನು ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳಿ. ಅದು ನಮ್ಮ ಹೆಲ್ತ್ ವೈಸು ತುಂಬಾ ಒಳ್ಳೆಯದು. ಆಮೇಲೆ ಮುಂದೆ ಯಾವುದೇ ರೀತಿ ತೊಂದರೆಗಳಿಗೂ ನಾವು ಒಳಗಾಗಲ್ಲ. ಸೊ ಅರ್ಥ ಆಗಿದೆ ಅನಿಸುತ್ತೆ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಏನಾದ್ರು ನಿಮ್ಮ ಡೌಟ್ಸ್ ಏನಾದ್ರು ಕಾಮೆಂಟ್ಸ್ ಮೂಲಕ ಕೂಡ ತಿಳಿಸಿ. ನಾನು ಆದಷ್ಟು ನನಗೆ ಗೊತ್ತಿರೋ ಅಷ್ಟು ನಿಮಗೆ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.